ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರುವಂತದ್ದು ಕ್ರಾಂತಿಯ ಕಿಚ್ಚನ್ನ ಹೊತ್ತಿಸಿ ಡಿಕೆ ಶಿವಕುಮಾರ್ ಅವರು ಶಾಂತರಾಗ್ಬಿಟ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರಾ? ಖರ್ಗೆ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಡಿಸಿಎಂ ಗಪ್ ಚುಪ್ ಆಗಿದ್ದಾರೆ. ಗದ್ದುಗೆಯ ಗುದ್ದಾಟದಲ್ಲಿ ಕ್ಲಿಯರ್ ಮೆಸೇಜ್ ರವಾನಿಸಿದ್ರ ಹಾಗಿದ್ರೆ ಡಿಕೆ ಶಿವಕುಮಾರ್ ವರಿಷ್ಠರಿಗೆ ಮೆಸೇಜ್ ಕಳಿಸಿ ಸುಮ್ಮನಾಗ್ಬಿಟ್ರ ಡಿಸಿಎಂ. ಆಪ್ತರ ಮೂಲಕ ಹೇಳಬೇಕಿದ್ದನ್ನ ಹೇಳಿ ಈಗ ಸೈಲೆಂಟ್ ಆಗಿರಬೇಕು. ಡಿಕೆಶಿ ಸೈಲೆಂಟ್ ನಡೆಯ ಹಿಂದೆ ಮೆಗಾ ರಣತಂತ್ರ ಇದ್ದರೂ ಇರಬಹುದು. ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರ ಭೇಟಿಯ ಮೇಲೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ. ಆ ಭೇಟಿಯ ನಂತರ ಫಲಿತಾಂಶ ಬಂದ ಮೇಲೆ ಇವರ ಮುಂದಿನ ನಡೆ ಏನು ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ. ಅಲ್ಲಿವರೆಗೂ ಸೈಲೆಂಟ್ ಆಗಿರೋದು ಈಗ ಡಿಕೆ ಶಿವಕುಮಾರ್ ಅವರ ಕೆಲಸ ಆಗಿದೆ. ಖರ್ಗೆ ಸಿದ್ದರಾಮಯ್ಯ ಅವರು ಭೇಟಿ ಆಗಲಿ, ನೋಡೋಣ ಏನಾಗುತ್ತೆ ಅಂತ ಅವರ ಲೆಕ್ಕಾಚಾರ ಇರಬಹುದು. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಸಿಎಂ ಬಂದು ಮೊದಲು ಚರ್ಚೆ ಮಾಡಿ ಹೋಗ್ಲಿ, ಬಳಿಕ ಖರ್ಗೆ ಬುಲಾವ್ ಕೊಟ್ರೆ ಭೇಟಿಯಾಗೋಣ, ಕರೆಯದೇ ಖರ್ಗೆ ಭೇಟಿ ಬೇಡ ಅಂತ ನಿರ್ಧಾರ ಮಾಡದಂತಿದೆ. ಹೈಕಮಾಂಡ್ ಅಂಗಳಕ್ಕೆ ಡಿಮ್ಯಾಂಡ್ ಶಿಫ್ಟ್ ಮಾಡಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಖರ್ಗೆ ಅವರು ಕರೆದ್ರೆ ಭೇಟಿ ಆಗಕ್ ಹೋಗೋದು, ಕರೀಲಿಲ್ಲ ಅಂತಂದ್ರೆ ಹೋಗಂಗಿಲ್ಲ. ಕರೆಯದೇ ಬರುವವರು ಯಾಕೆ, ಅದಕ್ಕೆ ಹೋಗೋದು ಬೇಡ ಅಂತ. ಡಿಕೆ ಶಿವಕುಮಾರ್ ಅವರ ನಡೆ ಕ್ಷಣ ಕ್ಷಣಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗ್ಬಿಟ್ರು? ಖರ್ಗೆ ಅವರನ್ನ ಭೇಟಿ ಆಗೋದಕ್ಕೆ, ಹೈಕಮಾಂಡ್ ನ ಭೇಟಿ ಆಗೋದಕ್ಕೆ ದೆಹಲಿಗೆ ಹೋದ್ರು. ಆದ್ರೆ ಖರ್ಗೆ ಅವರಿಗೆ ಬೆಂಗಳೂರಿಗೆ ಬಂದು ಕೂತಿದ್ದಾರೆ. ಇವರು ಆಕ್ಟಿವೇ ಇಲ್ಲ, ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರುವಂತದ್ದು ಕ್ರಾಂತಿಯ ಕಿಚ್ಚನ್ನ ಹೊತ್ತಿಸಿ ಡಿಕೆ ಶಿವಕುಮಾರ್ ಅವರು ಶಾಂತರಾಗ್ಬಿಟ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರಾ? ಖರ್ಗೆ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಡಿಸಿಎಂ ಗಪ್ ಚುಪ್ ಆಗಿದ್ದಾರೆ. ಗದ್ದುಗೆಯ ಗುದ್ದಾಟದಲ್ಲಿ ಕ್ಲಿಯರ್ ಮೆಸೇಜ್ ರವಾನಿಸಿದ್ರ ಹಾಗಿದ್ರೆ ಡಿಕೆ ಶಿವಕುಮಾರ್ ವರಿಷ್ಠರಿಗೆ ಮೆಸೇಜ್ ಕಳಿಸಿ ಸುಮ್ಮನಾಗ್ಬಿಟ್ರ ಡಿಸಿಎಂ. ಆಪ್ತರ ಮೂಲಕ ಹೇಳಬೇಕಿದ್ದನ್ನ ಹೇಳಿ ಈಗ ಸೈಲೆಂಟ್ ಆಗಿರಬೇಕು. ಡಿಕೆಶಿ ಸೈಲೆಂಟ್ ನಡೆಯ ಹಿಂದೆ ಮೆಗಾ ರಣತಂತ್ರ ಇದ್ದರೂ ಇರಬಹುದು. ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರ ಭೇಟಿಯ ಮೇಲೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ. ಆ ಭೇಟಿಯ ನಂತರ ಫಲಿತಾಂಶ ಬಂದ ಮೇಲೆ ಇವರ ಮುಂದಿನ ನಡೆ ಏನು ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ. ಅಲ್ಲಿವರೆಗೂ ಸೈಲೆಂಟ್ ಆಗಿರೋದು ಈಗ ಡಿಕೆ ಶಿವಕುಮಾರ್ ಅವರ ಕೆಲಸ ಆಗಿದೆ. ಖರ್ಗೆ ಸಿದ್ದರಾಮಯ್ಯ ಅವರು ಭೇಟಿ ಆಗಲಿ, ನೋಡೋಣ ಏನಾಗುತ್ತೆ ಅಂತ ಅವರ ಲೆಕ್ಕಾಚಾರ ಇರಬಹುದು. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಸಿಎಂ ಬಂದು ಮೊದಲು ಚರ್ಚೆ ಮಾಡಿ ಹೋಗ್ಲಿ, ಬಳಿಕ ಖರ್ಗೆ ಬುಲಾವ್ ಕೊಟ್ರೆ ಭೇಟಿಯಾಗೋಣ, ಕರೆಯದೇ ಖರ್ಗೆ ಭೇಟಿ ಬೇಡ ಅಂತ ನಿರ್ಧಾರ ಮಾಡದಂತಿದೆ. ಹೈಕಮಾಂಡ್ ಅಂಗಳಕ್ಕೆ ಡಿಮ್ಯಾಂಡ್ ಶಿಫ್ಟ್ ಮಾಡಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಖರ್ಗೆ ಅವರು ಕರೆದ್ರೆ ಭೇಟಿ ಆಗಕ್ ಹೋಗೋದು, ಕರೀಲಿಲ್ಲ ಅಂತಂದ್ರೆ ಹೋಗಂಗಿಲ್ಲ. ಕರೆಯದೇ ಬರುವವರು ಯಾಕೆ, ಅದಕ್ಕೆ ಹೋಗೋದು ಬೇಡ ಅಂತ. ಡಿಕೆ ಶಿವಕುಮಾರ್ ಅವರ ನಡೆ ಕ್ಷಣ ಕ್ಷಣಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗ್ಬಿಟ್ರು? ಖರ್ಗೆ ಅವರನ್ನ ಭೇಟಿ ಆಗೋದಕ್ಕೆ, ಹೈಕಮಾಂಡ್ ನ ಭೇಟಿ ಆಗೋದಕ್ಕೆ ದೆಹಲಿಗೆ ಹೋದ್ರು. ಆದ್ರೆ ಖರ್ಗೆ ಅವರಿಗೆ ಬೆಂಗಳೂರಿಗೆ ಬಂದು ಕೂತಿದ್ದಾರೆ. ಇವರು ಆಕ್ಟಿವೇ ಇಲ್ಲ, ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರುವಂತದ್ದು ಕ್ರಾಂತಿಯ ಕಿಚ್ಚನ್ನ ಹೊತ್ತಿಸಿ ಡಿಕೆ ಶಿವಕುಮಾರ್ ಅವರು ಶಾಂತರಾಗ್ಬಿಟ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರಾ? ಖರ್ಗೆ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಡಿಸಿಎಂ ಗಪ್ ಚುಪ್ ಆಗಿದ್ದಾರೆ. ಗದ್ದುಗೆಯ ಗುದ್ದಾಟದಲ್ಲಿ ಕ್ಲಿಯರ್ ಮೆಸೇಜ್ ರವಾನಿಸಿದ್ರ ಹಾಗಿದ್ರೆ ಡಿಕೆ ಶಿವಕುಮಾರ್ ವರಿಷ್ಠರಿಗೆ ಮೆಸೇಜ್ ಕಳಿಸಿ ಸುಮ್ಮನಾಗ್ಬಿಟ್ರ ಡಿಸಿಎಂ.
ಆಪ್ತರ ಮೂಲಕ ಹೇಳಬೇಕಿದ್ದನ್ನ ಹೇಳಿ ಈಗ ಸೈಲೆಂಟ್ ಆಗಿರಬೇಕು. ಡಿಕೆಶಿ ಸೈಲೆಂಟ್ ನಡೆಯ ಹಿಂದೆ ಮೆಗಾ ರಣತಂತ್ರ ಇದ್ದರೂ ಇರಬಹುದು. ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರ ಭೇಟಿಯ ಮೇಲೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ. ಆ ಭೇಟಿಯ ನಂತರ ಫಲಿತಾಂಶ ಬಂದ ಮೇಲೆ ಇವರ ಮುಂದಿನ ನಡೆ ಏನು ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ. ಅಲ್ಲಿವರೆಗೂ ಸೈಲೆಂಟ್ ಆಗಿರೋದು ಈಗ ಡಿಕೆ ಶಿವಕುಮಾರ್ ಅವರ ಕೆಲಸ ಆಗಿದೆ. ಖರ್ಗೆ ಸಿದ್ದರಾಮಯ್ಯ ಅವರು ಭೇಟಿ ಆಗ್ಲಿ, ನೋಡೋಣ ಏನಾಗುತ್ತೆ ಅಂತ ಅವರ ಲೆಕ್ಕಾಚಾರ ಇರಬಹುದು. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಸಿಎಂ ಬಂದು ಮೊದಲು ಚರ್ಚೆ ಮಾಡಿ ಹೋಗ್ಲಿ, ಬಳಿಕ ಖರ್ಗೆ ಬುಲಾವ್ ಕೊಟ್ರೆ ಭೇಟಿಯಾಗೋಣ, ಕರೆಯದೇ ಖರ್ಗೆ ಭೇಟಿ ಬೇಡ ಅಂತ ನಿರ್ಧಾರ ಮಾಡದಂತಿದೆ. ಹೈಕಮಾಂಡ್ ಅಂಗಳಕ್ಕೆ ಡಿಮ್ಯಾಂಡ್ ಶಿಫ್ಟ್ ಮಾಡಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಖರ್ಗೆ ಅವರು ಕರೆದ್ರೆ ಭೇಟಿ ಆಗಕ್ ಹೋಗೋದು, ಕರೀಲಿಲ್ಲ ಅಂತಂದ್ರೆ ಹೋಗಂಗಿಲ್ಲ. ಕರೆಯದೇ ಬರುವವರು ಯಾಕೆ, ಅದಕ್ಕೆ ಹೋಗೋದು ಬೇಡ ಅಂತ. ಡಿಕೆ ಶಿವಕುಮಾರ್ ಅವರ ನಡೆ ಕ್ಷಣ ಕ್ಷಣಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗ್ಬಿಟ್ರು? ಖರ್ಗೆ ಅವರನ್ನ ಭೇಟಿ ಆಗೋದಕ್ಕೆ, ಹೈಕಮಾಂಡ್ ನ ಭೇಟಿ ಆಗೋದಕ್ಕೆ ದೆಹಲಿಗೆ ಹೋದ್ರು. ಆದ್ರೆ ಖರ್ಗೆ ಅವರಿಗೆ ಬೆಂಗಳೂರಿಗೆ ಬಂದು ಕೂತಿದ್ದಾರೆ. ಇವರು ಆಕ್ಟಿವೇ ಇಲ್ಲ, ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರುವಂತದ್ದು, ಕ್ರಾಂತಿಯ ಕಿಚ್ಚನ್ನ ಹೊತ್ತಿಸಿ ಡಿಕೆ ಶಿವಕುಮಾರ್ ಅವರು ಶಾಂತರಾಗ್ಬಿಟ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರಾ? ಖರ್ಗೆ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಡಿಸಿಎಂ ಗಪ್ ಚುಪ್ ಆಗಿದ್ದಾರೆ. ಗದ್ದುಗೆಯ ಗುದ್ದಾಟದಲ್ಲಿ ಕ್ಲಿಯರ್ ಮೆಸೇಜ್ ರವಾನಿಸಿದ್ರ ಹಾಗಿದ್ರೆ ಡಿಕೆ ಶಿವಕುಮಾರ್ ವರಿಷ್ಠರಿಗೆ ಮೆಸೇಜ್ ಕಳಿಸಿ ಸುಮ್ಮನಾಗ್ಬಿಟ್ರ ಡಿಸಿಎಂ? ಆಪ್ತರ ಮೂಲಕ ಹೇಳಬೇಕಿದ್ದನ್ನ ಹೇಳಿ ಈಗ ಸೈಲೆಂಟ್ ಆಗಿರಬೇಕು. ಡಿಕೆಶಿ ಸೈಲೆಂಟ್ ನಡೆಯ ಹಿಂದೆ ಮೆಗಾ ರಣತಂತ್ರ ಇದ್ದರೂ ಇರಬಹುದು. ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರ ಭೇಟಿಯ ಮೇಲೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ. ಆ ಭೇಟಿಯ ನಂತರ ಫಲಿತಾಂಶ ಬಂದ ಮೇಲೆ ಇವರ ಮುಂದಿನ ನಡೆ ಏನು ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ. ಅಲ್ಲಿವರೆಗೂ ಸೈಲೆಂಟ್ ಆಗಿರೋದು ಈಗ ಡಿಕೆ ಶಿವಕುಮಾರ್ ಅವರ ಕೆಲಸ ಆಗಿದೆ. ಖರ್ಗೆ ಸಿದ್ದರಾಮಯ್ಯ ಅವರು ಭೇಟಿ ಆಗ್ಲಿ, ನೋಡೋಣ ಏನಾಗುತ್ತೆ ಅಂತ ಅವರ ಲೆಕ್ಕಾಚಾರ ಇರಬಹುದು. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು? ಸಿಎಂ ಬಂದು ಮೊದಲು ಚರ್ಚೆ ಮಾಡಿ ಹೋಗ್ಲಿ, ಬಳಿಕ ಖರ್ಗೆ ಬುಲಾವ್ ಕೊಟ್ರೆ ಭೇಟಿಯಾಗೋಣ, ಕರೆಯದೇ ಖರ್ಗೆ ಭೇಟಿ ಬೇಡ ಅಂತ ನಿರ್ಧಾರ ಮಾಡದಂತಿದೆ. ಹೈಕಮಾಂಡ್ ಅಂಗಳಕ್ಕೆ ಡಿಮ್ಯಾಂಡ್ ಶಿಫ್ಟ್ ಮಾಡಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಖರ್ಗೆ ಅವರು ಕರೆದ್ರೆ ಭೇಟಿ ಆಗಕ್ ಹೋಗೋದು, ಕರೀಲಿಲ್ಲ ಅಂತಂದ್ರೆ ಹೋಗಂಗಿಲ್ಲ. ಕರೆಯದೇ ಬರುವವರು ಯಾಕೆ, ಅದಕ್ಕೆ ಹೋಗೋದು ಬೇಡ ಅಂತ. ಡಿಕೆ ಶಿವಕುಮಾರ್ ಅವರ ನಡೆ ಕ್ಷಣ ಕ್ಷಣಕ್ಕೂ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗ್ಬಿಟ್ರು? ಖರ್ಗೆ ಅವರನ್ನ ಭೇಟಿ ಆಗೋದಕ್ಕೆ, ಹೈಕಮಾಂಡ್ ನ ಭೇಟಿ ಆಗೋದಕ್ಕೆ ದೆಹಲಿಗೆ ಹೋದ್ರು. ಆದ್ರೆ ಖರ್ಗೆ ಅವರಿಗೆ ಬೆಂಗಳೂರಿಗೆ ಬಂದು ಕೂತಿದ್ದಾರೆ. ಇವರು ಆಕ್ಟಿವೇ ಇಲ್ಲ, ಸೈಲೆಂಟ್ ಆಗ್ಬಿಟ್ಟಿದ್ದಾರೆ.